ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರೂ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತ ಅಂದರೆ, ಹೆಣ್ಮಕ್ಳು ಹೇಗೆ ಮೋಟಿವೇಟ್ ಆಗಿ ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೋಬೇಕು. ಬೇರೆಯವರು ಸಾವಿರ ಮಾತಾಡಲಿ, ಆದರೆ ನಮ್ಮ ಕಾನ್ಸಂಟ್ರೇಷನ್ ಒಂದೇ ಕಡೆ ಒಂದೇ ಥರ ಇರಬೇಕು. ಅದನ್ನು ಹೇಗೆ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇದೇ ಒಂದು ಟಾಪಿಕ್ನ ನಾನು ಆಯ್ಕೆ ಮಾಡಿಕೊಂಡೆ ಅಂತ ಅಂದರೆ, ಇವಾಗ ಎಲ್ಲರೂ ಕೂಡ ಹೊರಗೆ ಹೋಗಿರ್ತೀವಿ ಅಥವಾ ಎಲ್ಲಾದರೂ ಒಂದು ಸ್ಟ್ರೆಸ್ನ ತಗೊತಾ ಇರ್ತೀವಿ ನಮ್ಮ ಬಾಡಿಗೆ ಹಾಗೆ ಮೈಂಡಿಗೆ ಅಂತ ಅಂದರೆ, ಹೆಣ್ಮಕ್ಳು ಬರೀ ತಿಂದು ಕೂತ್ರೆ ಮಾತ್ರ ದಪ್ಪ ಆಗ್ತಾರೆ ಅಥವಾ ಅವ್ರಿಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇರಲ್ಲ ಅಂತ ತುಂಬ ಜನ ಅಂತ ಅನ್ಕೋತಾರೆ. ಬಟ್ ಇಲ್ಲ, ಹೆಣ್ಮಕ್ಳು ಒಂದು ದೇಹ ಹೇಗೆ ಅಂತ ಅಂದರೆ, ಯಾವುದಾದ್ರೂ ಒಂದು ಎಕ್ಸಸ್ ಆಗಿ ತಿಂದರೂ ಅಷ್ಟೇ, ಕೂತರೂ ಅಷ್ಟೇ, ಮಲಗಿದ್ರು ಅಷ್ಟೇ, ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ. ಅದು ಹೇಗೆ ಅಂತ ಅಂದರೆ, ಒಂದು ನೆಗೆಟಿವ್ ರೆಸ್ಪಾನ್ಸೇ ಇರ್ಬೋದು, ಹಾಗೆ ಪಾಸಿಟಿವ್ ರೆಸ್ಪಾನ್ಸೇ ಇರ್ಬೋದು. ಈಸಿಯಾಗಿ ತಗೊಳುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಈ ಒಂದು ಟಾಪಿಕ್ನ ನಾನು ಆಯ್ಕೆ ಮಾಡಿಕೊಂಡೆ ಅಂತ ಅಂದರೆ, ಹೆಣ್ಮಕ್ಳು ಯಾವುದಾದ್ರೂ ಒಂದು ಚಿಕ್ಕ ವಿಷಯಕ್ಕೆ ಮನಸ್ಸನ್ನು ಹಾಳು ಮಾಡ್ಕೊತು ಅಂತ ಅಂದರೆ ಅವರು ಕುಗ್ತಾ ಹೋಗ್ತಾರೆ. ಯಾವುದೇ ಒಂದು ಕೆಲಸದ ಮೇಲೆ ಆಸಕ್ತಿ ಅನ್ನೋದು ಇರೋದೇ ಇಲ್ಲ. ಸೊ ಯಾಕೆ ಈ ರೀತಿಯಾದಂತಹ ತಲೆಯನ್ನು ನಾವು ಕೆಡಿಸ್ಕೊಬೇಕು, ಈ ರೀತಿಯಾದಂತಹ ವಿಷಯಗಳಿಗೆ ತಲೆ ಕೆಡಿಸ್ಕೊಬೇಕು ನೆಸಸರಿ ಇಲ್ಲ. ಯಾಕೆ ಅಂತ ಅಂದರೆ, ನಾವು ನಮಗೋಸ್ಕರ ಇರಬೇಕೇ ಹೊರತು ಯಾರೋ ಏನೋ ಮಾತಾಡಿದ್ರು ಅನ್ನುವಂತಹ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ನಾವು ಬದುಕಬಾರ್ದು. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ, ಹೆಣ್ಮಕ್ಳು ತುಂಬ ಸ್ಟ್ರಾಂಗಾಗಿ ಇರಬೇಕು. ಎಲ್ಲೇ ಒಂದು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅಷ್ಟೇ, ಮನೆಯಲ್ಲಿ ಇದ್ದರೂ ಕೂಡ ಅಷ್ಟೇ, ಹೊರಗೆ ಹೋಗಿ ದುಡ್ಕೊಂಬಂದರೂ ಕೂಡ ಅಷ್ಟೇ, ಎಲ್ಲೇ ಹೋದರೂ ಅಷ್ಟೇ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಹಾಗೆ ನಿಮ್ಮೆಲ್ಲರ ಏನು ಇಂಟೆನ್ಷನ್ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ಹೇಳಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಏನಕ್ಕಪ್ಪ ಹೊರಟೆ ಅಂತ ಅಂದರೆ, ಯಾವುದೇ ಒಂದು ಈಗ ನಾನು ಅಷ್ಟೇ ಹೊರಗಡೆ ಇಷ್ಟೆಲ್ಲ ಒಂದು ಸಮ್ಮರ್ ವೆಕೇಷನಲ್ಲಿ ಎಲ್ಲ ಆಚೆ ಈಚೆ ಎಲ್ಲ ಪ್ರತಿಯೊಂದು ಜನಗಳನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಒಬ್ಬರ ಜೊತೆ ಇದ್ದು ಕೂತು ಮಾತಾಡಿದ್ರೆ ಮಾತ್ರ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅಂತ ಅಲ್ಲ, ಜನಗಳ ಜೊತೆ ಒಂದೇ ಒಂದು ಬಾರಿ ಮಾತಾಡಿದ್ರೂ ಕೂಡ ಅವರನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಹಾಗೆ ತುಂಬ ಓಡಾಡಿದ್ದೀನಿ. ತುಂಬ ಈ 1-2 ತಿಂಗಳು ಮಾತ್ರ ತುಂಬ ಜನಗಳ ಜೊತೆ ಕಮ್ಯುನಿಕೇಷನ್ ಚೆನ್ನಾಗೇ ಬೆಳೆಸ್ಕೊಂಡಿದ್ದೀನಿ. ಸೊ ಇಂಥ ಟೈಮಲ್ಲಿ ನನ್ನ ಮನಸ್ಸು ಏನು ಹೇಳುತ್ತೆ ಅಂತ ಅಂದರೆ, ನಮ್ಮ ಮನಸ್ಸನ್ನು ನಾವು ಗಟ್ಟಿಯಾಗಿ ಇಟ್ಕೋಬೇಕು. ಯಾರು ಏನೇ ಹೇಳಿದ್ರೂ ಕೂಡ ತಲೆಗೆ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ನಮ್ಮ ದಾರಿಯನ್ನು ನಾವು ಏನು ಮಾಡ್ತಾ ಇದ್ದೀವಿ ಆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಂಡು ನಾವು ಮಾಡೋದ್ರಿಂದ ನಾವು ಮಾಡುವಂತಹ ಕೆಲಸ ಕೂಡ ಒಂದು ಸಕ್ಸಸ್ ರೀತಿಯಲ್ಲಿ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಅಷ್ಟೇ, ಯಾವುದೇ ಒಂದು ಚಿಕ್ಕ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ಕೂರೋದು ಅಥವಾ ಹುಷಾರು ತಪ್ಪಿ ಇರೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಬಂದ್ರೂ ಫೇಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಪುಟ್ಟದಾದಂತಹ ಮೋಟಿವೇಶನ್ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಮೋಟಿವೇಟ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.